ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಕರ್ಕ ರಾಶಿಯವರ ಒಂದು ಎಂಡ್ ಆಫ್ ದಿ ಏಪ್ರಿಲ್ ಅವ್ರಿಗೆ ಏನೆಲ್ಲ ಬೋನಸ್ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಅವ್ರಿಗೆ ಏನು ಅಬಂಡೆನ್ಸ್ ಬರ್ತಾ ಇದೆ, ಅವ್ರಿಗೆ ಮೆಸೇಜಸ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ಹೇಳಿ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರೋದಕ್ಕೆ, ರೀಡಿಂಗ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಮತ್ತೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಹಾಗೆ ವಾವ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಮೆಸೇಜಸ್ ಅನ್ನ ನೋಡೋಣ, ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ರೀಡಿಂಗಿಗೆ ನಾನು ಹೇಳಿದಾಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ರೀಡಿಂಗ್ ಅನ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಿ ಇದನ್ನ ಮಾಡ್ಬೋದು. ಹಾಗೆ ರೀಡಿಂಗ್ ಅನ್ನ ಆದಷ್ಟು ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವಷ್ಟೇ ಅಲ್ಲ, ನಿಮ್ಮ ಲವ್ ಲೈಫ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೂ ಕೂಡ ಅವರ ಒಂದು ಏನಿದೆ ಪ್ರಾಬ್ಲಮ್ ಏನಾದರೂ ಆಗ್ತಾ ಇದೆಯಾ ಅದನ್ನ ತಿಳ್ಕೊಳ್ಳಿ. ಅದರಿಂದ ಅವರು ಹೊರಗಡೆ ಬರಬೇಕು ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ಹಾಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಮೆಸೇಜಸ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನಾವು ನೋಡೋಣ. ಸ್ವಲ್ಪ ಯಾಕೋ ನಿಮ್ಮ ಮೇಲೆ ಅಂದ್ರೆ ಸಂಶಯ ಇರುವಂತದ್ದು, ಸಂದೇಹ ಇರುವಂತದ್ದು, ಎಲ್ಲ ಪ್ರಶ್ನೆ ಮಾಡುವಂತದ್ದು, ಅಂದ್ರೆ ಈ ರೀತಿ ಫೀಲಿಂಗ್ ನಿಮ್ಗೆ ಇರುವಂತದ್ದು. ಒಂಥರ ಇನ್ವೆಸ್ಟಿಗೇಷನ್ ಅಂತ ಏನ್ ಹೇಳ್ತಾರಲ್ವಾ, ಆ ರೀತಿ ಇನ್ವೆಸ್ಟಿಗೇಷನ್ ಮಾಡೋ ಅಂತ ಸಿಚುವೇಶನ್ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಏನಾದ್ರೂ ಇವಾಗ ಒಂದು ಮ್ಯಾಟ್ರ್ ಇದೆ, ಏನಾದ್ರೂ ವಿಚಾರ ಇದೆ ಅಂತಂದ್ರೆ ನೀವು ತುಂಬಾ ಡೀಪ್ ಆಗಿ ಅದರಲ್ಲಿ ಆ ಒಂದು ಸ್ಪಷ್ಟತೆಯನ್ನ ಹುಡುಕ್ಲಿಕ್ಕೆ ಹೋಗ್ತೀರಾ. ಯಾವುದು ಹಾಗೆ ಇದೆ ಅಂತ ಹೇಳಿ ಯಾವುದು ಒಪ್ಕೊಳ್ಳೋದಿಲ್ಲ. ಏನೋ ಸಿಚುವೇಶನ್ ಇರ್ಬೋದು, ಅದು ನಿಮ್ಮ ಲವ್ ಲೈಫ್ ಇರ್ಬೋದು, ಕರಿಯರ್ ಇರ್ಬೋದು, ಏನಾದ್ರೂ ಇರ್ಬೋದು. ಮತ್ತೆ ಇಲ್ಲಿ ಇನ್ನೂ ಒಂದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋಂಥದ್ದು ಏನಂತಂದ್ರೆ, ಸ್ವಲ್ಪ ನೀವು ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಏನ್ ಗಮನ ಕೊಡ್ಬೇಕು ಅಂತಂದ್ರೆ, ಈ ರೀತಿಯಾಗಿ ನಿಮ್ಗೆ ನಿಮ್ಮ ಒಂದು ಎನರ್ಜಿ ಕೂಡ ಆಗುವಂತದ್ದು, ಆ ಒಂದು ಎನರ್ಜಿ, ನಿಮ್ಮ ಎನರ್ಜಿ ಕೂಡ ಈ ರೀತಿ ಇರುತ್ತೆ ಅನ್ನೋವಂಥದ್ದು ನನ್ಗೆ ಗೊತ್ತಾಗ್ತಾ ಇದೆ. ಆ ಸಿಚುವೇಶನ್ ಇರೋದ್ರಿಂದ ನೀವೇನ್ ಮಾಡ್ತೀರಾ, ಡೀಪ್ ಆಗಿ ಥಿಂಕ್ ಮಾಡ್ತೀರಾ, ಹೆಲ್ಪ್ ಮಾಡೋದಕ್ಕೆ, ಹೆಲ್ಪಿಂಗ್ ಟು ಮೇಕ್ ಅ ವೈಸರ್ ಡಿಸಿಷನ್. ಈ ಡೀಪ್ ಥಿಂಕಿಂಗ್ ಏನಿದೆ ನಿಮ್ಗೆ ಇದು ಹೆಲ್ಪ್ ಮಾಡುತ್ತೆ. ಎಲ್ಲಿ ಅಂತಂದ್ರೆ, ನಿಮ್ಮ ಡಿಸಿಷನ್ಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕರೆಕ್ಟ್ ಆಗಿರೋ ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಹಾಗಿದ್ರೆ ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಒಂದು ಪ್ರೆಸೆಂಟ್ ಹೆಲ್ತ್ ಆಸ್ಪೆಕ್ಟ್ ಏನಿದೆ ಅಂತ ಹೇಳಿ. ಸೊ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇರುವಂತದ್ದು, ಓಕೆ, ಹೆಲ್ತ್ ಅಲ್ಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇರುವಂತದ್ದು ನನ್ಗೆ ಅನಿಸ್ತಾ ಇದೆ. ಯಾವ ರೀತಿ ಪ್ರಾಬ್ಲಮ್ ಆಗಿದ್ರೆ, ನಿಮ್ಗೆ ಏನೋ ಒಂದು ಕಾಡ್ತಾ ಇರುವಂತದ್ದು ಮನಸ್ಸಲ್ಲಿ, ಹಿಂದೆ ಆಗಿ ಹೋಗಿರುವಂತದ್ದು ತುಂಬಾನೇ ನೆನಪು ಮಾಡ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಅಂದ್ರೆ ಏನ್ ಸಿಚುವೇಶನ್ ಇದೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇಲ್ಲ, ಹಿಂದೆ ಏನ್ ಹೋಗಿದೆ ಅದ್ರ ಬಗ್ಗೆ ವಿಚಾರ ಮಾಡಿ ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿಯನ್ನ ಡ್ರೈನ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಒಂದು ನಿಮ್ಮಲ್ಲಿ ಬ್ಯಾಟಲ್ ನಡೀತಾ, ಒಂದು ಯುದ್ಧ ನಡೀತಾ ಇದೆ, ನಿಮ್ಮಲ್ಲೇ ನಿಮಗೆ ಒಂದು ಯುದ್ಧ ನಡೀತಾ ಇದೆ. ಹಾಗಾಗಿ ಆಲ್ಮೋಸ್ಟ್ ಆ ಎನರ್ಜಿಯನ್ನ ಅಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು. ಅಥವಾ ಯಾರೋ ನಿಮ್ಮ ಒಂದು ಅಂದ್ರೆ ನಿಮ್ಮ ಮೇಲೆ ಆ ರೀತಿ ಕಂಟ್ರೋಲ್ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಇದು ಸಿಚುವೇಶನ್ ಹೇಗೆ ಅಂತಂದ್ರೆ, ನೀವಾಗ್ಲೇ ನೀವು ಸಡನ್ ಆಗಿ ಇದರಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ನಿಮ್ಗೆ ಪುಷ್ ಮಾಡ್ಬೇಕು ಇಲ್ಲಿಂದ. ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಏನಿದೆ ಹೆಲ್ತ್ ಆಸ್ಪೆಕ್ಟ್ ಇಂದ ನೀವು ಇಲ್ನೆಸ್ ಅಂತ ಇರಬಹುದು, ನಿಮ್ಗೆ ಏನಾದ್ರೂ ಕಾರ್ನಿಕ್ ಇರುವಂತ ಇಲ್ನೆಸ್, ಅದಕ್ಕೆ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಒಂದ್ಸಾರಿ. ಏನಾದ್ರೂ ಇಂಜುರಿ ಆಗಿರುವಂತದ್ದು, ಏನಾದ್ರೂ ಇಲ್ಲಿ ಇನ್ನೂ ನೋಡ್ಬೇಕು ಅಂತಂದ್ರೆ,
ಓಲ್ಡ್ ಇಂಜುರೀಸ್ ಏನಂತ ಹೇಳ್ತೀವಿ, ಓಲ್ಡ್ ಏನಾದ್ರೂ ಮೊದಲು ಆಗಿರುವಂತ ಏನಾದ್ರೂ ನಿಮ್ಗೆ ಹೆಲ್ತ್ ಅಲ್ಲಿ ಆಗಿರುವಂತದ್ದು, ಅಲ್ಲಿ ನಿಮ್ಗೆ ಏನಾದ್ರೂ ಇಂಪ್ಯಾಕ್ಟ್ ಆಗುವಂತದ್ದು ನನ್ಗೆ ಕಾಣಿಸ್ತಾ ಇದೆ. ನೋಡಿ, ಹೆಲ್ತ್ ಆಸ್ಪೆಕ್ಟ್ ಇಂದ ಈ ರೀತಿ ಇದೆ. ಸ್ವಲ್ಪ ನೀವು ಅದ್ರ ಬಗ್ಗೆ ಗಮನ ಕೊಡಿ. ಎಷ್ಟು ಮತ್ತೆ ನಿಮ್ಗೆ ರೆಸೊನೇಟ್ ಆಯ್ತು ಖಂಡಿತ ನನಗೆ ಒಂದ್ಸಾರಿ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ. ಮತ್ತೆ ಇನ್ನು ಬರುವಂತ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಬರುವಂತ ದಿನಗಳಲ್ಲೂ ಅಷ್ಟೇನು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇರುವಂತದ್ದು ಸ್ವಲ್ಪ ನೆಗೆಟಿವಿಟಿ ಇರುತ್ತೆ. ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತ ಎನ್ವೈರ್ಮೆಂಟ್ ನನಗೆ ಕಾಣ್ತಾ ಇದೆ. ಆ ಒಂದು ನೆಗೆಟಿವ್ ಎನ್ವೈರ್ಮೆಂಟ್ ಏನಿದೆ ಅದು ನಿಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದು. ನೀವು ನೆಗೆಟಿವ್ ಆಸ್ಪೆಕ್ಟ್ ಅನ್ನೇ ಫೋಕಸ್ ಮಾಡ್ತೀರಾ ಬರುವಂತ ದಿನಗಳಲ್ಲಿ. ಏನೋ ವರಿ ಮಾಡ್ಕೊಳ್ಳೋ ಅಂತದ್ದು ಇರ್ಬೋದು. ಆ ಒಂದು ಸಿಚುವೇಶನ್ ನಿಮ್ಮ ಕೈ ತಪ್ಪಿ ಹೋಗುವಂತದ್ದು ನನಗೆ ಅನಿಸ್ತಾ ಇದೆ. ಮತ್ತೆ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಹಾಗಿದ್ರೆ ಅದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಇಲ್ಲಿ ಯೂನಿವರ್ಸ್ ಮೆಸೇಜ್ ಕೂಡ ಬರ್ತಾ ಇದೆ, ಏನಂತ ಹೇಳಿ ನೋಡಿ. ಸಿಚುವೇಶನ್ನು ಎಲ್ಲ ಕೆಲವೊಂದ್ ಸಾರಿ ನಮ್ಮ ಕೈ ತಪ್ಪಿ ಹೋಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಅವಾಗ ನಾವೇನ್ ಮಾಡ್ಬೇಕು, ಯಾರ್ದಾದ್ರೂ ಹೆಲ್ಪ್ ಅನ್ನ ತಗೋಬೇಕು. ಇಲ್ಲಿ ನನಗೆ ಅನಿಸ್ತಾ ಇರುವಂತದ್ದು ಅದೇ ರೀತಿ. ನೀವೇನ್ ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಮತ್ತೆ ಅದರಿಂದ ನಿಮ್ಗೆ ಏನ್ ಹೊರಗೆ ಬರ್ಲಿಕ್ಕೆ ನೀವು ತುಂಬಾ ಒದ್ದಾಡ್ತಾ ಇದ್ದೀರಾ ಅನ್ನೋವಂಥದ್ದು, ಅದೇ ನಿಮ್ಗೆ ಏನಾಗ್ತಾ ಇದೆ, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ನಿಮ್ಗೆ ತೊಂದರೆ ಕೊಡ್ತಾ ಇದೆ. ಓಕೆ, ಅಲ್ಲಿ ನಿಮ್ಗೆ ತೊಂದರೆ ಕೊಡ್ತಾ ಇದೆ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಹಾಗಿದ್ರೆ, ನಿಮ್ಮಷ್ಟಕ್ಕೆ ನೀವು ಪವರ್ಫುಲ್ ಆಗಿ ಫೀಲಿಂಗ್ ಅನ್ನ ತಗೊಂಡ್ ಬನ್ನಿ. ಸ್ಟಕ್ ಆಗಿರುವಂತ ಫೀಲಿಂಗ್ ಬೇಡ. ಈ ಟೈಮ್ ಹೇಗಿದೆ ಅಂತಂದ್ರೆ ನಿಮ್ಮನ್ನ ನೀವು ರಿವ್ಯಾಲ್ಯೂಯೇಟ್ ಮಾಡ್ಕೋಬೇಕು, ನಿಮ್ಮನ್ನ ನೀವು ಫೈಂಡ್ ಮಾಡ್ಕೋಬೇಕು. ಬೇರೆ ಬೇರೆ ಆಪ್ಷನ್ಸ್ ನ ಹುಡ್ಕೊಂಡು ಅದ ಸಿಚುವೇಶನ್ ಇಂದ ಹೊರಗಡೆ ಬರಬೇಕು, ನಿಮ್ಮ ಒಂದು ಲೈಫಿಗೆ ಬ್ಯಾಕ್ ಬರಬೇಕು. ಇದು ನಿಮ್ಮ ಕೈಯಲ್ಲೇನೆ ಇರುವಂತದ್ದು. ನೀವು ಇದನ್ನ ಯಾವ ರೀತಿಯಾಗಿ ತಗೊಳ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದೆ. ಯಾಕಂತಂದ್ರೆ ಯೂನಿವರ್ಸ್ ಅದೇ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಮತ್ತೆ ಸೂನ್ ನಿಮ್ಗೆ ಏನಾಗುತ್ತೆ, ಆ ಒಂದು ಪ್ರಾಸ್ಪೆಕ್ಟಿವ್ ಇರ್ಬೋದು, ಸಿಚುವೇಶನ್ ಇರ್ಬೋದು, ರೆಡಿ ಇದೆ, ಅದು ಬಂದು ಬರುವಂತ ಅಂತದ್ದು ನನಗೆ ಅನಿಸ್ತಾ ಇದೆ. ನೀವು ಫೈಂಡ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಪಾಸಿಟಿವ್ ಆಗಿ ಅನಿಸ್ತಾ ಇದೆ. ಇನ್ ಕೇಸ್ ನಿಮ್ಗೆ ಅನಿಸ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ, ಖಂಡಿತವಾಗೂ ಅದರಿಂದ ನೀವು ಹೊರಗಡೆ ಬರ್ತೀರಾ. ಮತ್ತೆ ನಿಮ್ಮ ಒಂದು ಕರಿಯರ್ ಏನಿದೆ ಅದನ್ನ ಕೂಡ ನೋಡೋಣ. ಓಕೆ, ನಿಮ್ಮ ಥಾಟ್ಸ್ ಯಾವ ರೀತಿ ಇದೆ, ನಿಮ್ಮ ಥಾಟ್ಸ್ ನಿಮ್ಗೆ ನಾನು ಅನ್ಕೊಳ್ತೀನಿ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ ನಿಮ್ಮ ಕರಿಯರ್ ಲೈಫಲ್ಲಿ. ನಿಮ್ಮ ಜೊತೆಗೆ ತುಂಬಾ ಕಾಂಪಿಟೇಷನ್ಗೆ ನಿಂತಿದ್ದಾರೆ ಜನ ಅನ್ನೋವಂಥದ್ದು ನನಗೆ ಫೀಲ್ ಆಗ್ತಾ ಇದೆ. ಓಕೆ, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ಅಥವಾ ನೀವು ಏನು ಬೇರೆ ಎಲ್ಲಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿನೂ ಕೂಡ ನನಗೆ ಅನಿಸ್ತಾ ಇರುವಂತದ್ದು ಏನೋ ಒಂದು ಕಾಂಪಿಟೇಷನ್ ತುಂಬಾ ಹೈ ಆಗಿರುವಂತದ್ದು ನನಗೆ ಅನಿಸ್ತಾ ಇದೆ. ಕೇರ್ಫುಲ್ ಆಗಿ ಇದನ್ನ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಅಥವಾ ಇನ್ನೂ ಹೇಳಬೇಕು ಅಂತಂದ್ರೆ ಏನಾದ್ರೂ ಕಾಂಪಿಟೇಷನ್ ನಡೀತಾ ಇದೆ ಅಂತ ಹೇಳಿ ನೀವು ಯಾರಾದ್ರೂ ಅಂದ್ರೆ ಗಾಸಿಪ್ಸ್, ಯಾರಾದ್ರೂ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ನಿಮ್ಮ ಬಗ್ಗೆ ಯಾರಾದ್ರೂ ಗಾಸಿಪ್ಸ್ ಮಾಡುವಂತದ್ದು, ಅದರಿಂದ ಸ್ವಲ್ಪ ನೀವು ಪ್ರೊಟೆಕ್ಟಿವ್ ಆಗಿರಿ. ಪ್ರೊಫೆಷನಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ಏನಾದ್ರೂ ಗಾಸಿಪ್ಸ್ ಮಾಡ್ತಾ ಇದ್ದಾರಾ, ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡಿ. ಜಗಳ ಮಾಡೋದು ಬೇಡ ಯಾವುದೇ ಕಾರಣಕ್ಕೂ ಕೂಡ. ಮತ್ತೆ ಏನಾದ್ರೂ ಸ್ಕ್ಯಾಮ್ ನಡೆಯುವಂತದ್ದು ನನಗೆ, ನೀವಾದ್ರೂ ಮಾಡ್ಬೋದು ಅಥವಾ ನಿಮ್ಮ ಜೊತೆಗಾದ್ರೂ ಸ್ಕ್ಯಾಮ್ ಆಗುವಂತದ್ದು ನನಗೆ ಅನಿಸ್ತಾ ಇದೆ. ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ ನಾನು ಹೇಳಿದ್ನಲ್ವಾ, ಬರುವಂತ ದಿನಗಳಲ್ಲೂ ಕೂಡ ತುಂಬಾ ಕಾಂಪಿಟೇಷನ್ ಹೈ ಇರುತ್ತೆ ನಿಮ್ಮ ಒಂದು ಝೋನ್ ಅಲ್ಲಿ. ಜಗಳ ಆಗುವಂತ ಸಿಚುವೇಶನ್ ನನಗೆ ಕಾಣ್ತಾ ಇದೆ. ಇಷ್ಟೇ ಅಲ್ಲ, ಜಗಳ ಅಂತಂದ್ರೆ ನೋಡಿ, ಅದೇ
ನಿಮ್ಮ ಸರೌಂಡಿಂಗ್ ಪೀಪಲ್ ಜೊತೆಗೆ ಇರುವಂತದ್ದು, ಏನಾದ್ರು ಮಾತಾಡಿದ್ರು ಅಂತ ಹೇಳಿ ನೀವು ಜಗಳಕ್ಕೆ ನಿಂತ್ಕೊಳ್ಳೋದು ಅಥವಾ ತುಂಬಾ ಕಾಂಪಿಟೇಟಿವ್ ಆಗಿ ನಡ್ಕೊಳ್ಳೋದು, ಇದೆಲ್ಲಾನು ನನಗೆ ಅನಿಸ್ತಾ ಇದೆ. ಅಷ್ಟು ಪಾಸಿಟಿವ್ ಆಗಿ ನಿಮ್ಮ ಕರಿಯರ್ ಲೈಫ್ ಅಲ್ಲಿ ನನಗೆ ಅನಿಸ್ತಾ ಇಲ್ಲ. ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ನೀವು. ಓಕೆ, ಯೂನಿವರ್ಸ್ ನಿಮಗೆ ಮೆಸೇಜ್ ಕ್ಲಿಯರ್ ಕಟ್ ಆಗಿ ಏನು ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಏನ್ ಮಾಡಬೇಕು, ಫೋಕಸ್ಡ್ ಆಗಿರ್ಬೇಕು. ನೀವು ಏನ್ ಮಾಡ್ತಾ ಇದ್ದೀರಾ, ಓಕೆ, ಅದ್ರ ಮೇಲೆ ಫೋಕಸ್ಡ್ ಆಗಿರಿ. ನಿಮ್ಮ ಕರಿಯರ್ ಲೈಫ್ ಮೇಲೆ ಫೋಕಸ್ಡ್ ಆಗಿರಿ. ಅದನ್ನ ಬಿಟ್ಟು ಇಲ್ದೇ ಇರೋ ವಿಷಯಕ್ಕೆ ನೀವು ಇಲ್ದೇ ಇರೋ ಮ್ಯಾಟರ್ ಬಗ್ಗೆ ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಕಾಸಿಪ್ಸ್ ಮಾಡ್ತಾರ ಮಾಡ್ಲಿ, ನೀವು ನಿಮ್ ಕಡೆಯಿಂದ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನೀವು ಯಾರ ಬಗ್ಗೆನೂ ಸ್ಕ್ಯಾಮ್ ಮಾಡೋದು ಈ ರೀತಿ ಏನು ಥಾಟ್ಸ್ ಅನ್ನ ಇಟ್ಕೊಳ್ಳಿಕ್ ಹೋಗ್ಬೇಡಿ. ನಿಮ್ ಬಗ್ಗೆ ಯಾರಾದ್ರೂ ಮಾಡ್ತಾರ, ಓಕೆ, ಅಲರ್ಟ್ ಆಗಿರಿ. ಯೂನಿವರ್ಸ್ ಅದಕ್ಕೆ ನಿಮ್ಗೆ ಇದು ಫ್ಯೂಚರ್ ರೀಡಿಂಗ್ ಇದು ಅದಕ್ಕೆ ಹೇಳ್ತಾ ಇರುವಂತದ್ದು. ಈ ರೀತಿ ಆಗುವಂತ ಸಿಚುವೇಶನ್ ಇದೆಯಾ, ಅದನ್ನ ನೀವು ಕಂಟ್ರೋಲ್ ಮಾಡಬಹುದು. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಚೆಕ್ಔಟ್ ಮಾಡಿ. ಸೊ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಡುವೆಲ್ ಮೆಂಟಾಲಿಟಿ ಇಟ್ಕೊಂಡು ಹೋಗ್ಬೇಡಿ. ಏನಿದೆ ನಿಮ್ಮ ಪರ್ಸೆಪ್ಷನ್ ಏನಿದೆ ಅದನ್ನ ಮಾತ್ರ ಇಟ್ಕೊಳ್ಳಿ, ಫೋಕಸ್ಡ್ ಆಗಿರಿ. ಕ್ಲಿಯರ್ ಕಟ್ ಆಗಿ ನಿಮಗೆ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಓಕೆ, ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಕೂಡ ನಾವು ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ ರಿಲೇಶನ್ಶಿಪ್ ಅಲ್ಲಿ. ಓಕೆ, ನಿಮ್ಮ ಫಸ್ಟ್ ಹೆಲ್ತ್ ಮತ್ತೆ ನಿಮ್ಮ ಕರಿಯರ್ ಅಲ್ಲಿ ನನಗೆ ಅಷ್ಟು ಚೆನ್ನಾಗಂತ ಅನಿಸ್ತಾ ಇಲ್ಲ. ಬಟ್ ನೋಡಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಒಂದು ಅಬಂಡೆನ್ಸ್ ಬರ್ತಾ ಇರುವಂತದ್ದು. ರಿಲೇಶನ್ಶಿಪ್ ಅಲ್ಲಿ ತುಂಬಾ ಒಂದು ಫುಲ್ಫಿಲ್ಮೆಂಟ್ ಕಾಣ್ತಾ ಇದೆ ನನಗೆ. ಫುಲ್ಫಿಲ್ಮೆಂಟ್ ಕಾಣ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ತುಂಬಾ ಬೇಗ ಹತ್ರ ಬಂದಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಇಮ್ಮೆಚುರಿಟಿ ಕೂಡ ಇದೆ ಇದರಲ್ಲಿ. ಇಮ್ಮೆಚುರಿಟಿ ಅಂತಂದ್ರೆ ನೋಡಿ, ಇವಾಗ ನಾವು ಹೇಳ್ತೀವಲ್ಲ ಹುಡುಗ ಬುದ್ಧಿ ಅಂತ ಏನ್ ಹೇಳ್ತೀವಿ, ಆ ರೀತಿ. ಓಕೆ, ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಗ್ರೆಷನ್ ಅನ್ನ ತಗೊಂಡ್ ಬರೋದು ಬೇಡ. ಚೆನ್ನಾಗಿದೆ ಆ ರೀತಿ. ಏನು ಒಂದು ಫುಲ್ಫಿಲ್ಮೆಂಟ್ ಇದೆ, ಒಂದು ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಒಂದು ಹಾರ್ಮನಿ ಇದೆ ರಿಲೇಶನ್ಶಿಪ್ ಅಲ್ಲಿ. ಟೂ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಬ್ಯಾಲೆನ್ಸ್ಡ್ ಆಗಿರುವಂತದ್ದು ಬರ್ತಾ ಇದೆ. ಸ್ವಲ್ಪ ಬರುವಂತ ದಿನಗಳಲ್ಲಿ ನಿಮ್ಗೆ ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ಬಹುದು. ಜಗ್ಲಿಂಗ್ ಮಾಡುವಂತ ಸಿಚುವೇಶನ್ ಬರ್ತಾ ಇದೆ. ಎಮೋಷನ್ಸ್ ಮೇಲೆ ನಿಮ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇವಾಗ ಮಾತ್ರ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಬಟ್ ಬರುವಂತ ದಿನಗಳಲ್ಲಿ ಸ್ವಲ್ಪ ಆ ರೀತಿ ನನಗೆ ಅನಿಸ್ತಾ ಇರುವಂತದ್ದು. ಓಕೆ, ಸ್ವಲ್ಪ ಜಗಲ್ ಮಾಡ್ತೀರಾ ಬ್ಯಾಲೆನ್ಸ್ ಮಾಡೋದಕ್ಕೆ. ಯಾಕೆ ಈ ರೀತಿ ನಿಮ್ಗೆ ಬರುವಂತ ಸಿಚುವೇಶನ್ ಆಗುತ್ತೆ ಹಾಗಿದ್ರೆ? ಯೂನಿವರ್ಸ್ ಏನ್ ಹೇಳ್ತಾ ಇದೆ ನಿಮ್ಗೆ? ಯೂನಿವರ್ಸ್ ಏನ್ ಹೇಳ್ತಾ ಇದೆ ಗೊತ್ತಾ? ಮೆಸೇಜ್ ಏನ್ ಕೊಡ್ತಾ ಇದೆ ಯೂನಿವರ್ಸ್ ಇಂದ? ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇರುವಂತದ್ದು, ತುಂಬಾ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕೊಳ್ಳಿಕ್ ಹೋಗ್ಬೇಡಿ. ರಿಲೇಶನ್ಶಿಪ್ ಅಲ್ಲಿ ನಿಮ್ದೇ ನಡಿಬೇಕು ಅನ್ನುವಂಥದ್ದು ಬೇಡ. ತುಂಬಾ ಹಿಡಿದಿಡುವಂತ ಪ್ರಯತ್ನ ಬೇಡ. ಸ್ವಲ್ಪ ಟೈಮ್ ಕೊಡಿ, ಫ್ರೀ ಅಪ್ ಆಗಿರಿ. ನೀವು ಫ್ರೀಡಮ್ ತಗೊಳ್ಳಿ, ಅವ್ರಿಗೂ ಫ್ರೀಡಮ್ ಅನ್ನ ಕೊಡಿ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಚೆನ್ನಾಗಿದೆ, ಏನು ತೊಂದರೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಇಷ್ಟೇ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಎಮೋಷನಲಿ ಸ್ವಲ್ಪ ನೀವು ಕಂಟ್ರೋಲ್ ಅನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥದ್ದು. ಅದನ್ನ ಬಿಟ್ರೆ ಏನೂ ಇಲ್ಲ. ಯೂನಿವರ್ಸ್ ಮೆಸೇಜ್ ಕ್ಲಿಯರ್ ಆಗಿದೆ, ಈ ರೀತಿ ಇದೆ ಅಂತ. ಓಕೆ, ಹಾಗಿದ್ರೆ ಫೈನಲ್ ಮೆಸೇಜ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಏಪ್ರಿಲ್ ಮಂತ್ ಅಲ್ಲಿ? ಹೋಗ್ತಾ ಹೋಗ್ತಾ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಗೈಡೆನ್ಸ್ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡು ಬರೋಣ. Forgiveness. Okay. Forgiveness is a release from past hurts, allowing you to free yourself. ನೋಡಿ, ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಹಿಂದೆ ಏನ್ ಆಗಿ ಹೋಗಿದೆ ಲೈಫಲ್ಲಿ, ನಿಮ್ಗೆ ಏನ್ ಹರ್ಟ್ ಆಗಿರ್ಬೋದು, ಯಾರಾದ್ರೂ ಪಾಸ್ಟ್ ಲೈಫಲ್ಲಿ ನಿಮ್ಗೆ ಹರ್ಟ್ ಮಾಡಿರುವಂತದ್ದು ಅಥವಾ ನೀವು ಯಾರಿಗೋ ಹರ್ಟ್ ಮಾಡಿರುವಂತದ್ದು, ನಿಮ್ಮನ್ನ ನೀವು ಅದರಿಂದ ಫ್ರೀ ಅಪ್ ಆಗೋದಕ್ಕೆ ಅಲೌ ಮಾಡ್ಕೊಳ್ಳಿ. ಆ ನೆಗೆಟಿವ್ ಎಮೋಷನ್ಸ್ ಅನ್ನ ಅಲ್ಲೇ ಹೊರಗಡೆ ಬಿಟ್ಟು ಬರೋದಕ್ಕೆ ನೀವೇನ್ ಮಾಡ್ಬೇಕು, ಅಲೌ ಮಾಡ್ಕೋಬೇಕು. ನೀವು ಅದನ್ನ ಮಾಡ್ತಾ ಇಲ್ಲ, ನೀವು ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀರಾ. ಕ್ಷಮಿಸೋ ಅಂತ ಭಾವನೆ, ಬೇರೆ ಯಾರೋ ನಿಮ್ ಜೊತೆ ಕೆಟ್ಟದ್ದಾಗ ನಡ್ಕೊಂಡಿದ್ದೀರಾ, ಅದು ಅವರ ಡೆಸ್ಟಿನಿ. ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನಾದ್ರೂ ಸಡನ್ ಆಗಿ ಆನ್ಸರ್ ಕೊಟ್ಬಿಟ್ರೆ ಯೂನಿವರ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ತಗೊಳ್ಳೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಯೂನಿವರ್ಸ್ ಮೇಲೆ ಹಾಕಿ. ನಿಮ್ ಕಡೆನ ನೀವು ಕ್ಷಮೆ ಇರ್ಲಿ ಯಾವಾಗ್ಲೂ.
ಬೇರೆದವ್ರಿಗೂ ಬೇರೆದವರು ನಿಮ್ಮ ಜೊತೆಗೆ ಏನಾದರೂ ನಡ್ಕೊಂಡಿದ್ದಾರ, ಅವ್ರಿಗೂ ಕ್ಷಮೆ ಇರಲಿ. ನೀವೇನಾದ್ರೂ ಮಾಡಿದೀರಾ, ನಿಮ್ಮನ್ನ ಕೂಡ ನೀವು ಕ್ಷಮಿಸಿ. ನಿಮ್ಮ ಸೋಲನ್ನ ಹೀಲ್ ಮಾಡ್ಕೊಳ್ಳಿ. ಯಾವಾಗ ನೀವು ಇದನ್ನ ಮಾಡ್ತೀರಾ, ನಿಮ್ಮಲ್ಲಿ ಒಂದು ಹೊಸದಾದಂತ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ನಿಮ್ಗೆ ಹೊಸದಾಗಿರುವಂತ ಜೀವನ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಕಾರ್ಡ್ ಏನ್ ಬಂದಿತ್ತು ಹಾಗಿದ್ರೆ ನೋಡಿ, ನಿಮ್ಮ ಎಮೋಷನ್ಸ್ ಮೇಲೆ ಏನ್ ಬರ್ತಾ ಇತ್ತು. ಅದೇ ನಿಮ್ಗೆ ಹೀಲಿಂಗ್ ಅಲ್ಲಿ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಅದೇ ಬಂದಿತ್ತು, ಈಗೂ ಕೂಡ ಅದೇ ಬರ್ತಾ ಇದೆ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಕ್ಷಮಿಸಿ. ಬೇರೆದವರು ನಿಮ್ ಜೊತೆಗೆ ಏನಾದ್ರೂ ಆ ರೀತಿ ನಡವಳಿಕೆ ಇಟ್ಕೊಂಡಿದಾರ, ಅವ್ರಿಗೂ ಕೂಡ ಕ್ಷಮಿಸಿ. ದ್ವೇಷ ಸಾಧಿಸೋದ್ರಿಂದ ಏನು ನಾವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋವಂಥದ್ದು. ಓಕೆ, ದಟ್ ಇಸ್ ಅ ಟ್ರುತ್. ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದ್ವೇಷ ಸಾಧಿಸಿ ನಾವು ಇನ್ನೊಬ್ರನ್ನೇ ಕಂಟ್ರೋಲ್ ಮಾಡೋದು, ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮತ್ತೆ ನಮ್ಗೆ ರಿಪೀಟ್ ಪ್ಯಾಟರ್ನ್ ಆಗುತ್ತೆ. ಹಾಗಾಗಿ ಕ್ಷಮೆ ಇರಲಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ ಫ್ರೆಂಡ್ಸ್. ಸೊ ಎಷ್ಟು ನಿಮಗೆ ರೆಸೊನೇಟ್ ಆಯಿತು ಖಂಡಿತ ನನಗೆ ಮೆಸೇಜ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.